ಗ್ರಾಮಾಭಿವೃದ್ಧಿ ಸಂಸ್ಥೆ ಶ್ರೀ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ನಮ್ಮ ಎಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಾನಗಲ್ ತಾಲೂಕು ಹೊಂಕಣ ಗ್ರಾಮ ಇಲ್ಲಿನ ಈ ನಮ್ಮ ಸಂಘಗಳೇನಿದ್ದಾವೆ ಮುಂಚೂಣಿಯಲ್ಲಿದ್ದಾವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಆ ನಂತರದಲ್ಲಿ ಈ ಒಂದು ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕೆಲವೊಂದು ಮಾಹಿತಿಗಳ ಕೊರತೆಯಿಂದಾಗಿ ಇವತ್ತು ಜನರ ಮನಸ್ಸಿನಲ್ಲಿ ಬೇರೆ ಬೇರೆ ವಿಷ ಬೀಜಗಳನ್ನು ಬಿತ್ತುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದು ಯಾರು ನೇರವಾಗಿ ಅದಕ್ಕೆ ಕಾಣಿಸ್ಕೊಳ್ಳದೇನೆ ಹಿನ್ನೆಲೆಯಿಂದ ಅದಕ್ಕೆ ಏನೋ ಒಂದು ತಪ್ಪು ಮಾಹಿತಿಗಳನ್ನು ನೀಡಿ ಆ ಒಂದು ಸಂಘದ ಬಲವನ್ನು ಒಗ್ಗಟ್ಟನ್ನು ಒಡೆಯುವಂಥ ಪ್ರಯತ್ನ ನಡೀತಾ ಇರೋದ್ರಿಂದ ಈ ಒಂದು ನಮ್ಮ ಒಂದು ಮಾಹಿತಿ ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ನಾವು ಕ್ಷೇತ್ರ ಸಂಯೋಜಕರ ಸಹಭಾಗಿತ್ವದಲ್ಲಿ ತಿಳ್ಕೊಂಡು ನಾವು ಅದಕ್ಕೇನು ಬೇಕು ಅದ್ರ ಬಗ್ಗೆ ಅದರಿಂದ ನಡೀತಾ ಇರುವಂಥ ಹಲವಾರು ಸಂಘಟಿತ ವಿಷಯಗಳು ಏನಿದಾವೆ ಅನ್ನೋದನ್ನು ತಿಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆ ಆಗಿದೆ ಇವಾಗ. ಆದ್ದರಿಂದ ಯಾರು ಕೂಡ ಧರ್ಮಸ್ಥಳ ಸಂಘದ ಯಾವುದೇ ರೀತಿಯ ಅತಿಯಾದಂಥ ಒಂದು ಬಡ್ಡಿ ತಗೋತಾ ಇದ್ದಾರೆ, ಇನ್ನೇನೋ ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ, ಅವ್ರ ವೈಯಕ್ತಿಕ ಉದ್ದೇಶಗಳಿಗಾಗಿ ಒಂದು ಇದನ್ನು ಸಂಘವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರನ ಯಾರೂ ಕೂಡ ತಲೆಗೆ ಹಾಕ್ಕೊಳ್ದೇನೆ ಈ ಗ್ರಾಮಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿನ ಪ್ರತಿಯೊಬ್ಬ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಆಶ್ರಯವಾಗಿ ಅವರಿಗೆ ಅವರ ಜೀವನಕ್ಕೆ ಪೂರಕವಾದಂಥ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅವರಿಗೆ ಹೈನುಗಾರಿಕೆಯಿಂದ ಹಿಡಿದು ಪ್ರತಿಯೊಂದು ಕೃಷಿಯಿಂದ ಹಿಡಿದು ಪ್ರತಿಯೊಂದು ಜೇನು ಸಾಕಾಣಿಕೆ ಯಾವುದೇ ಒಂದು ಕ್ಷೇತ್ರ ಆಗಲಿ ಅದಕ್ಕೆ ಬೇಕಾದಂಥ ಸಹಾಯಧನವನ್ನು ಕೊಡ್ತಾ ಇದೆ. ಆ ನಂತರದಲ್ಲಿ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ. ಈ ಹಲವಾರು ಯೋಜನೆಗಳು ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಅನುಷ್ಠಾನಗೊಂಡಿದ್ದಾವೆ. ಆದ್ದರಿಂದ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಮ್ಮ ಕ್ಷೇತ್ರ ಸಂಯೋಜಕರು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಂಡು, ನಿಮ್ಮಲ್ಲಿ ಏನಾದರೂ ಸಂಶಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಂಡು ಈ ಒಂದು ಊಹಾಪೋಹಗಳಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡದೆ ಒಗ್ಗಟ್ಟಾಗಿ ಈ ಸಂಘಗಳನ್ನು ಇನ್ನಷ್ಟು ಹೆಚ್ಚು ಬೆಳವಣಿಗೆ ಮಾಡಿಕೊಂಡು ನಾವು ಕೂಡ ಅದರಲ್ಲಿ ನಮ್ಮ ಉಳಿತಾಯ ಅನ್ನುವಂಥದ್ದು ಏನಿದೆ ಅದನ್ನು ಉಳಿಸ್ಕೊಂಡು ಮತ್ತೊಂದು ಏನಾದರೂ ಒಂದು ಕೆಲಸ ಮಾಡಿಕೊಂಡು ಒಟ್ಟಿನಲ್ಲಿ ಉನ್ನತಿಯ ಕಡೆಗೆ ಸಾಗುವಂಥ ಪ್ರಮುಖವಾದಂಥ ಹೆಜ್ಜೆ ಇಡಬೇಕಾದಂಥ ಈ ಸಂದರ್ಭದಲ್ಲಿ ಹೊಂಕಣ ಗ್ರಾಮದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ದೇನೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ಕೊಂಡು ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ಹೋಗೋಣ ಅಂತ ಹೇಳಿ ತಮಗೂ ಕೂಡ ತಿಳಿಸ್ತಾ ನಿಮ್ಮೆಲ್ಲರ ಸಹಕಾರ ಸಹಾಯ ಅಗತ್ಯ ಇದೆ. ಎಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಹೋಗೋಣ. ಇಲ್ಲಿ ಏನೇ ಒಂದು ಸಮಸ್ಯೆಗಳು ತೊಂದರೆಗಳು ಬಂದರೂ ಕೂಡ ಹಾನಗಲ್ ತಾಲೂಕು ಹೊಂಕಣ ಗ್ರಾಮದ ಹೆಸರಿನಲ್ಲಿ ಯಾವುದೇ ರೀತಿಯ ದೋಖಾ ಆಗದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಹೊಂಕಣ ಗ್ರಾಮದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ದೇನೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ಕೊಂಡು ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ಹೋಗೋಣ ಅಂತ ಹೇಳಿ ತಮಗೂ ಕೂಡ ತಿಳಿಸ್ತಾ ನಿಮ್ಮೆಲ್ಲರ ಸಹಕಾರ ಸಹಾಯ ಅಗತ್ಯ ಇದೆ. ಎಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಹೋಗೋಣ. ಇಲ್ಲಿ ಏನೇ ಒಂದು ಸಮಸ್ಯೆಗಳು ತೊಂದರೆಗಳು ಬಂದರೂ ಕೂಡ ಹಾನಗಲ್ ತಾಲೂಕು ಹೊಂಕಣ ಗ್ರಾಮದ ಹೆಸರಿನಲ್ಲಿ ಯಾವುದೇ ರೀತಿಯ ದೋಖಾ ಆಗದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ.